ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಪವಾಡ ಪುರುಷರು ಮಹಿಮಾಶಾಲಿಗಳು ಆದಂಥ ಬ್ರಹ್ಮರ್ಷಿ ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿಗಳು ಮುಂದಿನ ಪವಾಡವನ್ನು ಮಹಿಮೆಯನ್ನು ನೀವೆಲ್ಲ ಕೇಳೋಣಂತ. ಹಿಂಗೆ ಸಂಚಾರ ಕಾಲದೊಳಗೆ ನಮ್ಮ ಮಡಿವಾಳಜ್ಜನವರು ವಿಜಾಪುರ ಜಿಲ್ಲೆಯೊಳಗೆ ಬರ್ತಾರೆ. ವಿಜಾಪುರ ಜಿಲ್ಲಾ ಅಂತಂದ್ರೆ ಬಯಲುಸೀಮೆ ಅಂತಂದ್ರೆ ವಿಜಾಪುರ ಜಿಲ್ಲಾ ಅಂತೇಳಿ ನಾವು ತಿಳ್ಕೊಬೋದು. ಹುಬ್ಬಿಗೆ ಕೈ ಹಚ್ಚ ಕಣ್ಣಿಗೆ ಕಾಣುತನ ದೃಷ್ಟಿಯನ್ನು ಚಾಚಿದ್ರೂ ಕೂಡ ಬರೀ ವಿಶಾಲವಾಗಿರ್ತಕ್ಕಂಥ ಬಯಲು ಭೂಮಿಯೇ ಕರೆ ಮಣ್ಣಿನ ಎರೆ ಮಣ್ಣಿನ ಭೂಮಿನ ಕಾಣ್ತಿತ್ತು. ಎಲ್ಲೋ ಒಂದು ಕಡೆ ಗಿಡಗಳ ಐತೇನೋ ಅನ್ನುವಂಗೆ ಆ ಬಿಜಾಪುರ ಜಿಲ್ಲೆಯ ಭೂಮಿ ಮರಭೂಮಿಯಂತೆ ಕಂಗೊಳಿಸಿತ್ತು. ಇಂಥ ಬಿಸಿಲು ಬಯಲು ಪ್ರದೇಶದ ಬಿಜಾಪುರ ಜಿಲ್ಲೆಗೆ ಮಡಿವಾಳಜ್ಜನವರು ತಮ್ಮ ತೀರ್ಥಯಾತ್ರೆಯ ಸಂಚಾರದೊಳಗೆ ಅಡ್ಡಾಡ್ತಾ ಆ ಬಿಜಾಪುರ ಜಿಲ್ಲೆಯ ಹಳ್ಳಿಗೆ ಬಂದರು. ಆವಾಗ ಬಿಸಿಲು ಹೆಂಗಿತ್ತಪ್ಪ ಅಂತಂದ್ರೆ ಕಾದ ಕೊಪ್ಪರಿಗೆಯನ್ನು ಡಬ್ಬ ಹಾಕಿದಂಥ ಆಕಾಶ, ರಣಗುಡುವಂಥ ಬಿಸಿಲು. ಇಂಥ ಬಿಸಿಲಿನೊಳಗೆ ಮಡಿವಾಳಜ್ಜವರು ದಾರಿ ನಡೆದ ಆಯಾಸದಿಂದ ಬಾಯಿ ಆರಿ ಬಳಲಿ ಬೆಂಡಾಗಿದ್ದರು. ಆ ಊರೊಳಗೆಲ್ಲ ತಿರುಗಾಡಿ ಆ ಹಳ್ಳಿಯ ಹೊರಗೆ ಅತ್ತಿತ್ತ ಕಣ್ಣು ಹಾಸೆ ನೋಡ್ತಾರೆ. ಆವಾಗ ಆ ಊರಾಚೆ ಸಹರಾ ಮರುಭೂಮಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಂದನವನದಂತೆ ಆ ಬಟಾ ಬಯಲು ಭೂಮಿಯೊಳಗೆ ಹಚ್ಚ ಹಸಿರು ಮೆರೆಯುವ ತೋಟ ಅವ್ರ ಕಣ್ಣಿಗೆ ಕಾಣಿಸ್ತು. ಆವಾಗ ಮಡಿವಾಳಜ್ಜ ಅತ್ತ ಹೆಜ್ಜೆ ಹಾಕ್ತಾರೆ. ಆ ಬಿಸಿಲಿನ ತಾಪದೊಳಗೂ ಕೂಡ ನಡೆದ ನಮ್ಮ ಚರಿತ್ರೆ ನಾಯಕರಾಗಿರ್ತಕ್ಕಂಥ ಮಡಿವಾಳಜ್ಜ ಆ ತೋಟಕ್ಕೆ ಹೋಗ್ತಾರೆ. ಆ ತೋಟದೊಳಗೆ ಆಳವಾಗಿರ್ತಕ್ಕಂಥ ವಿಶಾಲವಾದಂಥ ಬಾವಿ ನೀರಿನ ಸಮೃದ್ಧಿಯಿಂದ ಆ ಬಾವಿ ವಿಪುಲವಾಗಿರ್ತಕ್ಕಂಥ ನೀರನ್ನು ಹಿಡಿದಿಟ್ಕೊಂಡಿತ್ತು. ಆ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ವಿಪುಲವಾಗಿ ಉಂಡಂಥ ಆ ತೋಟ ಎಲ್ಲ ಎಣ್ಣೆ ಮಜ್ಜನ ಗೈದ ಪಚ್ಚ ಪೀತಾಂಬರ ಉಟ್ಟ ಹೊಸ ಕಣ್ಣೆಯಂತೆ ಶೋಭಿಸಾಕತ್ತಿತ್ತು. ಆ ತೋಟದೊಳಗೆ ಇಳೆ, ಬಾಳೆ, ತಾಳೆ, ತೆಂಗು, ನಿಂಬೆ ಮೊದಲಾದಂಥ ಗಿಡಗಳು ತೂಗುತ್ತಾ ತೊನೆಯುತ್ತಾ ನಿಂತಿದ್ದವು. ಅಲ್ಲಿ ಇವುಗಳ ಸೊಬಗನ್ನ ಮೀರಿ ನಿಂತಂಥ ಮಾವಿನ ಮರ ಅರ್ಥಾತ್ ಹೆಮ್ಮರವಾಗಿ ಬೆಳೆದ ಆ ತೋಟದೊಳಗೆ ನಿಂತಿತ್ತು. ಹೆಂಗಪ್ಪ ಅಂತಂದ್ರೆ ಕಾಮನ ಸಮಾಜಂ
ಮಧುಮಹಿಷನ ಕೋಶಗೃಹಂ ಮಧುವೃತಃ ಸ್ತೋಮದ ಭೋಗಭೂಮಿ ಮಲಯ ನೀಲನಾಡುವ ಮಾಡುವೆಟ್ಟ ಮಲ್ಲಿ ಮೃದು ಲ್ಯಾಸಶಾಲೆ ಸುಖವೃಂದದ ಜೀವನಾಧಾರಗಂ ಬಳಿಕಿ ಮರವಲ್ತು ಮಾಮರವೆನ್ನುತ್ತ ನಿಟ್ಟ ನೋರಲ್ದು ನಾವು ಮುಪ್ಪು ಸಡಕ್ಸರಿ ಅಂದಂಗ ಆ ಒಂದು ಹೆಮ್ಮರವಾಗಿರ್ತಕ್ಕಂಥ ಮಾಮರವನ್ನು ಕಂಡವರಿಗೆ ಸಹಜವಾಗಿ ಈ ಒಂದು ಮ್ಯಾಲೆ ಹೇಳಿದಂಥ ಕವನದ ಒಂದು ಹಾಡಿನ ಭಾವನೆ ಬರುವಂಗ ಇತ್ತು. ಅಲ್ಲಲ್ಲಿಗೆ ಹೊಸ ಹೂಗಳಿಗೆ ಎರಗುವಂಥ ದುಂಬಿಗಳು, ಅಳಿಲುಗಳು, ಪಣ್ಗುಡಿಯ ಬಾಯ ಚಪ್ಪರಿಸುವಂಥ ಗಿಳಿಗಳ ಹಿಂಡು, ಹಂಗ ಕೋಗಿಲೆಯ ದಂಡು ಕಿಲಿಕಿಲಿಯ ಸಪ್ಪಳವನ್ನು ಮಾಡ್ತಿದ್ದು, ನವಿಲು ಕೂಡ ಚಿಲಿಪಿಲಿ ಗುಡ್ತಾ ಇತ್ತು. ಹಂಗ ಜೇನ್ನೊಣಗಳು ಝೇಂಕಾರವನ್ನು ಮಾಡ್ತಾ ಅಲ್ಲಿ ಮಕರಂದವನ್ನು ಹೀರ್ತಿದ್ದು. ಎಲೆಗಳಲ್ಲಿ ಟೊಂಗೆಗಳಲ್ಲಿ ರೆಂಬೆಗಳಲ್ಲಿ ಒಳಹೊಕ್ಕು ಕಂಪು ತಂಪು ಸೊಂಪುಗಳ ಹೊತ್ತು ತೀಡುವಂಥ ಮೆಲುಗಾಳಿ, ಅದರ ಜೊತೆಗೆ ಆ ಒಂದು ಯಾತದ ಕಾಲುವೆಯೊಳಗೆ ಜುಳು ಹರಿಯುವಂಥ ಒಂದು ತಿಳಿ ನೀರನ್ನು ನೋಡ್ತಾ ಆ ಮಡಿವಾಳ ಸ್ವಾಮಿಗಳು ಈ ಒಂದು ಪ್ರಕೃತಿಯ ರಮ್ಯ ಶೀತಳ ದೃಶ್ಯದಿಂದ ಶೀಘ್ರವಾಗಿ ಆಕರ್ಷಿತರಾಗಿ ಆ ಒಂದು ಪವಿತ್ರ ವಾತಾವರಣದಿಂದ ಮುಗ್ಧರಾಗಿ ಅಲ್ಲೇ ಒಂದು ಆ ಮಾಮರದ ಕೆಳಗಡೆನೆ ಕುಳಿತು ತಮ್ಮ ದನಿವನ್ನು ಆರಿಸಿಕೊಂಡ್ರು. ನಂತರ ಕೆಲ ಹೊತ್ತಿನ ಮೇಲೆ ಆ ಒಂದು ಕಾಲುವೆಯಲ್ಲಿ ಹರಿತಿರ್ತಕ್ಕಂಥ ತಿಳಿ ನೀರಿನೊಳಗೆ ಕೈಕಾಲು ಮುಖ ತೊಳೆದುಕೊಂಡ ಶುಚಿರ್ಭೂತರಾದರು. ಆಮೇಲೆ ಎದ್ದು ನಿಂತು ಅತ್ತಿತ್ತ ನೋಡ್ಬೇಕನ್ನುವಷ್ಟರೊಳಗೆ ಆ ತೋಟದ ಮಾಲೀಕನ ಇವ್ರ ಹತ್ರಕ್ಕೆ ಬರಕತ್ತಿದ್ದ. ಬಂದಂಥ ಆ ತೋಟದ ಮಾಲೀಕ ಸ್ವಾಮಿಗಳನ್ನು ಕಂಡ ಅವ್ರ ಪಾದಕ್ಕೆ ನಮಿಸಿ ತಮ್ಮದು ಯಾವೂರು ಸ್ವಾಮಿ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಆವಾಗ ಸ್ವಾಮಿಗಳು, ನೋಡ್ರಪ್ಪ, ನಾವು ನಿತ್ಯ ಸಂಚಾರಿಗಳಿದ್ದೇವೆ, ನಾವು ತಳ ಊರಿದ್ದೇ ಊರು, ನಿಂತಿದ್ದೇ ನೆಲ, ಹೋದದ್ದ ಹಾದಿ. ಅದಪ್ಪ ಬೆಳಗಿನಿಂದ ನಡೆದ ಸಾಕಷ್ಟು ಆಯಾಸ ಆಗಿತ್ತು, ಹೊಟ್ಟಿಗೂ ಏನು ಬಿದ್ದಿದ್ದಿಲ್ಲ, ಹೊಟ್ಟೆ ಭಾಳ ಹಸಿದಿತ್ತು. ಅದಕ್ಕಾಗಿ ಈ ಒಂದು ಹಸಿವನ್ನು ನೀಗಿಸ್ಕೊಳ್ಳೋ ಸಲುವಾಗಿ ನಿನ್ನ ತೋಟದಲ್ಲಿ ಏನಾದರೂ ತಿನ್ಲಿಕ್ಕೆ ಸಿಗ್ತೈತೇನೋ ಅಂತೇಳಿ ನಾ ಇಲ್ಲಿಗೆ ಬಂದೇನಪ್ಪ. ಅದಕ್ಕೆ ನಿನ್ನ ಈ ಮಾವಿನ ಮರದೊಳಗೆ ಇದ್ದಂಥ 4-5 ಹಣ್ಣು ಹರಿದು ಕೊಡಪ್ಪ, ಅವನು ತಿಂದ ನನ್ನ ಹಸಿವನ್ನು ನೀಗಿಸ್ಕೋತೀನಿ ಅಂತೇಳಿ ಆ ಮಡಿವಾಳ ಅಜ್ಜನವರು ಕೇಳಿದಾಗ ಆ ತೋಟದ ಮಾಲೀಕ ತೀರಾ ಜಿಪುಣ. ಎಂಥ ಜಿಪುಣಿದ್ದ ಅಂದ್ರೆ ಯಾರಿಗೂ ಒಂದು ಹುಲ್ಲು ಕಡ್ಡಿನೂ ಸಹ ಅಥವಾ ಒಂದು ಮಾವಿನ ಎಸಳನ್ನು ಸಹ ಕೊಡ್ತಿದ್ದಿಲ್ಲ. ಅವಾಗ ಮಂದಿಗೆ ದಾನ ಧರ್ಮ ಮಾಡಿ ಗೊತ್ತೂ ಇದ್ದಿದ್ದಿಲ್ಲ. ಇಂಥವ ಈಗ ಸ್ವಾಮಿಗಳಿಗೆ 4-5 ಹಣ್ಣು ಹೆಂಗೆ ಕೊಡ್ತಾನೋ? ಅವ ಕೊಡಲಿಲ್ಲ. ಅದಕ್ಕೆ ಆ ಒಂದು ತೋಟದ ಮಾಲಕ ಏನು ಹೇಳ್ತಾನೋ ಸ್ವಾಮಿಗಳಿಗೆ ಅಂತಂದ್ರೆ, ನೋಡ್ರಪ್ಪ, ಹಣ್ಣು ಕೊಡಲಾರದಂಥ ಒಂದು ಮನಸ್ಸೇನು ನಂದಲ್ಲ. ಆದ್ರೆ ಸ್ವಾಮಿ, ಈ ಒಂದು ತೋಟ, ಈ ತೋಟದೊಳಗಿದ್ದಂಥ ಗಿಡ ಭಾಳ ಚಂದ ಅದಾವು. ಅದರಾಗ ಈ ಮಾವಿನ ಮರದ ಹಣ್ಣುಗಳಂತೂ ಭಾಳ ಚಂದ ಅದಾವು. ಆದರೆ ಏನು ಮಾಡೋದ್ರಿಪ್ಪ, ಆ ಹಣ್ಣಿನೊಳಗೆ ರುಚಿ ಇಲ್ಲ, ಮಧುರತೆ ಅನ್ನುವಂಥದ್ದಿಲ್ಲ. ಅದಕ್ಕೆ
ಅವು ತಿನ್ನಕ್ಕೆ ಬರುವಂಗಿಲ್ಲಪ್ಪ, ಇವನ್ನ ತಿಂದ್ರೆ ಬಾಯೊಳಗೆ ಸಗಣಿ ಅಂತ ರುಚಿ ಬರ್ತೈತಿ ಅಂತೇಳಿ ಆ ತೋಟದ ಮಾಲೀಕ ಆ ಮಡಿವಾಳ ಅಜ್ಜವ್ರ ಮುಂದೆ ನುಡಿತಾನೆ. ಆವಾಗ ಮಡಿವಾಳ ಅಜ್ಜವ್ರು ಅಂತಾರು, ಅಲ್ಲೆಲ್ಲೆಲ್ಲೇ ಹಿಂಗೈತೇನಪ್ಪ ಇಲ್ಲಿ ಅಂತೇಳಿ ತಿಳ್ಕೊಂಡ, ನನಗೇನು ಗೊತ್ತಪ್ಪ, ತಿನ್ಬೇಕಂತೇಳಿ ಆಸೆಯಿಂದ ಕೇಳಿದ್ನಿ, ಹಸಿವು ಭಾಳ ಆಗಿತ್ತಪ್ಪ, ಅದಕ್ಕೆ ನಾನು ಒಂದು 4-5 ಹಣ್ಣು ಕೊಡಂತ ನಿನಗೆ ಕೇಳೀನಿ. ಮತ್ತು ಇವು ರುಚಿ ಇಲ್ಲ, ಸಗಣಿ ಅಂತದಾವು ಅಂತಂದ್ರೆ ಏನು ಮಾಡೋಕ್ಕತ್ತಪ್ಪ, ನೀ ಅಂದಂಗೆ ಆಗಲಿ ಅಂತೇಳಿ ತಿಳ್ಕೊಂಡ, ತಥಾಸ್ತು ಅನ್ನದ ನನಗೆ ಬೇರೆ ಗತಿ ಇಲ್ಲಪ್ಪ ಅಂತೇಳಿ ತಿಳ್ಕೊಂಡು ನೋಡಿದ ಆ ಮಡಿವಾಳ ಅಜ್ಜ ಮುಂದೆ ಸಾಗ್ತಾನು. ಅವತ್ತಿನಿಂದ ಇವತ್ತಿನವರೆಗೂ ಆ ತೋಟದಲ್ಲಿ ಇರ್ತಕ್ಕಂಥ ಆ ಮಾವಿನ ಮರದಲ್ಲಿ ಬಿಡ್ತಕ್ಕಂಥ ಹಣ್ಣುಗಳಿಗೆಲ್ಲ ರುಚಿ ಇಲ್ಲ. ಒಂದು ವೇಳೆ ಅವನು ಹರಿದು ತಿಂದರೂ ಅವು ಬಾಯಿಯೊಳಗೆ ಸಗಣಿಯಂತೆ ಅಕ್ಕವು. ಇವತ್ತಿನವರೆಗೂ ಆ ಒಂದು ಪವಾಡ ಆ ಒಂದು ಹೊಲದೊಳಗೆ ನಡಿತೈತಿ ಅಂತೇಳಿ ಕಂಡವರು ಹೇಳ್ತಾರೆ. ಹಂಗೆ ಮಹಿಮಾ ಪುರುಷರಾಗಿರ್ತಕ್ಕಂಥ ಮಡಿವಾಳ ಸ್ವಾಮಿಗಳ ತಪಸ್ಸಿನ ಬಲದಿಂದ, ವಾಕ್ಸಿದ್ಧಿಯಿಂದ, ಸಿದ್ಧವಾಣಿಯಿಂದ ಈ ಪ್ರಕೃತಿಯೇ ಈ ಊರಲ್ಲಿ ಪಲ್ಲಟ ಆಯಿತು ಅನ್ನುವಂಥದ್ದನ್ನು ನಾವು ಇಲ್ಲೇ ತಿಳ್ಕೊಬೋದು. ಆದರೆ ನಾವು ಅತಿ ಆಸೆಯ ಮೂಲಕ, ಕ್ಷುದ್ರ ಮನಸ್ಸಿನ ಮೂಲಕ ನಾವು ಮನೆ ಬಾಗಿಲಿಗೆ ಬಂದಂಥವ್ರಿಗೆ, ಹಸಿದು ಬಂದವರಿಗೆ ತುತ್ತನ್ನು, ನೀರಡಿಸಿ ಬಂದವರಿಗೆ ಹನಿ ನೀರನ್ನು ಹಣಿಸಲಾರದಂಥ ಕೃಪಣಿಗಳಾಗಬಾರ್ದು, ಲೋಭಿಗಳಾಗಬಾರ್ದು ಅನ್ನುವಂಥ ನೀತಿಯ ಪಾಠವನ್ನು ನಾವಿಲ್ಲೇ ಕಲಿಬೇಕಾಕ್ಕತಿ ಅಂತೇಳಿ ತಿಳ್ಕೊಂಡು ಹೇಳ್ತಾ ಇವತ್ತಿನ ಈ ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.